ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆನ್ಷನ್ ಬಂದುಬಿಟ್ಟು ಒಂದು ಪೇಸ್ಟ್ ಬಗ್ಗೆ ಆಗಿರುತ್ತೆ. ಸೊ ಆ ಒಂದು ಪೇಸ್ಟ್ನ ಒಂದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಒಂದು ಸೆನ್ಸೋಡೈನ್ ಅನ್ನುವಂಥ ಒಂದು ಪೇಸ್ಟ್. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತಾನೆ. ಯಾಕಂತಂದ್ರೆ ನೀವು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿರ್ತೀರಿ ಸೆನ್ಸೋಡೈನ್ ಬಗ್ಗೆ. ಸೊ ಹಲವಾರು ಅಡ್ವರ್ಟೈಸ್ಮೆಂಟ್ಗಳು ನಿಮಗೆ ಕೊಡ್ತಾ ಇರ್ತಾರೆ. ಹಾಗಾದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೇನಪ್ಪ ಅಂದರೆ ಯಾವ ಒಂದು ಪೇಸ್ಟ್ ಅಂದರೆ ಇದು 3-4 ಥರ ಅದಾವೆ ಇದ್ರ ಕ್ಯಾಟಗರಿ. ಸೊ ಯಾವ ಒಂದು ಪೇಸ್ಟ್ ಯಾವುದಕ್ಕೆ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ಅಂದರೆ ಈ ಒಂದು ಸೆನ್ಸೋಡೈನ್ ಅನ್ನೋ ಬಂದು ಬ್ರ್ಯಾಂಡ್ ನೇಮ್. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಗ್ಲೋಬಲ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮತ್ತು ಅದೇ ರೀತಿ ಈ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಸೊ GSK ಅಂತಂದರೆ ಗ್ಲಾಕ್ಸೋಸ್ಮಿತ್ ಕ್ಲೈನ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಪ್ರಾಡಕ್ಟನ್ನು ಏನು ಮಾಡುತ್ತೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಸೆನ್ಸೋಡೈನ್ ಅನ್ನುವಂಥದ್ದು. ಇದರಲ್ಲಿ ಏನಾಗಿದೆ ಅಂದರೆ ಇದ್ರ ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ ನಿಮಗೆ 40 ಗ್ರಾಮಿಂದು ಸಿಗುತ್ತೆ, 75 ಗ್ರಾಮಿಂದು ಸಿಗುತ್ತೆ, 80 ಗ್ರಾಮಿಂದು ಸಿಗುತ್ತೆ. ಅಂದರೆ 40 ಗ್ರಾಮ್ ಅರ್ಧ ಇರುತ್ತೆ, ನೀವು ತೆಗೆದುಕೊಂಡ್ರೆ ಒಂದು 70 ಅಥವಾ 80 ಗ್ರಾಮಿಂದು ತೆಗೆದುಕೊಳ್ಳಿ. ಸೊ ನಿಮಗೆ ರೇಟ್ ಒಂದು 10-15 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಅಂದರೆ ಸೊ ಬೇರೆ ಬೇರೆ ರೀತಿಯ ಒಂದು ಅಂತಂದರೆ ಇದರಲ್ಲಿ ನೋಡಿ ಸೆನ್ಸೋಡೈನ್ ಫ್ರೆಶ್ ಮಿಂಟ್ ಇದೆ, ಫ್ರೆಶ್ ಜೆಲ್ಲು ಮತ್ತು ರ್ಯಾಪಿಡ್ ರಿಲೀಫು, ರಿಪೇರ್ ಆ್ಯಂಡ್ ಪ್ರೊಟೆಕ್ಟ್, ಇಷ್ಟು ಥರದ ಒಂದು ಸೆನ್ಸೋಡೈನಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ನನ್ನ ಕಡೆ ಬಂದುಬಿಟ್ಟು ಫ್ರೆಶ್ ಮಿಂಟ್, ಇವು ಫ್ರೆಶ್ ಜೆಲ್ ಅದಾವಲ್ಲ. ಸೊ ಇವೆಲ್ಲ ನಾರ್ಮಲ್ ಒಂದು ನಾವು ಯಾವ ರೀತಿ ಕ್ಲೋಸಪ್ ಮತ್ತು ಪೆಪ್ಸೋಡೆಂಟು ಮತ್ತು ಕೋಲ್ಗೇಟನ್ನು ಯೂಸ್ ಮಾಡ್ತೀರೋ ಅದೇ ರೀತಿ ಕೂಡ ಈ ಒಂದು ಪೇಸ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಜನರಲಾಗಿ ಎಲ್ಲರೂ ಇದನ್ನು ಯೂಸ್ ಮಾಡ್ಕೋಬೋದು. ಫ್ರೆಶ್ ಮಿಂಟ್ ಆಗಿರ್ಬೋದು, ಫ್ರೆಶ್ ಜೆಲ್ ಆಗಿರ್ಬೋದು, ಎಲ್ಲರೂ ಏನು ಮಾಡ್ಬೋದು ಅಂತಂದರೆ ಈ ಒಂದು ಪೇಸ್ಟನ್ನು ನೀವು ಹಲ್ತಿಕ್ಕೋ ಪೇಸ್ಟನ್ನು ಯೂಸ್ ಮಾಡ್ಬೋದು. ಈ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ರ್ಯಾಪಿಡ್ ರಿಲೀಫ್. ಸೊ ಈ ರ್ಯಾಪಿಡ್ ರಿಲೀಫ್ ಇದೆಲ್ಲ ಜಾಸ್ತಿ ಇವು ರ್ಯಾಪಿಡ್ ರಿಲೀಫ್ ಎದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಈ ಜಾಸ್ತಿ ಒಂದು ಸೆನ್ಸಿಟಿವ್ ಒಂದು ಟೀತ್ ಇರ್ತಾವೆ ಅಂತಂದರೆ ಈ ಕೋಲ್ಡ್ ನೀರು ಕುಡಿದಾಗ ಮತ್ತು ಹಾಟ್ ನೀರು ಕುಡಿದಾಗ ಅಥವಾ ಹಾಟ್ ಮಿಲ್ಕ್ ಕೋಲ್ಡ್ ಮಿಲ್ಕ್ ಕುಡಿದಾಗ ಏನಾಗುತ್ತೆ ಅಲ್ಲಿ ಜುಮ್ ಅಂತ ಇರ್ತಾವಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ರ್ಯಾಪಿಡ್ ರಿಲೀಫನ್ನು ಏನು ಮಾಡ್ಬೋದು ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಜುಮ್ ಅನ್ನೋದು ಪೇನ್ ಆಗೋದನ್ನು ಕಡಿಮೆ ಮಾಡ್ತದೆ. ಇದು ರ್ಯಾಪಿಡ್ ರಿಲೀಫ್ ಆಯಿತು, ಸೆನ್ಸೋಡೈನ್ ರ್ಯಾಪಿಡ್ ರಿಲೀಫ್. ಇದು ಬಂದುಬಿಟ್ಟು ಇನ್ನೊಂದು ಬಂದುಬಿಟ್ಟು ಸೆನ್ಸೋಡೈನ್ ರಿಪೇರ್ ಆ್ಯಂಡ್ ಪ್ರೊಟೆಕ್ಟ್. ಸೊ ಈ ಒಂದು ರಿಪೇರ್ ಆ್ಯಂಡ್ ಪ್ರೊಟೆಕ್ಟನ್ನು ಏನು ಮಾಡ್ತಂದ್ರೆ ಸ್ನೇಹಿತರೆ ಹಲ್ಲು ಏನಾದರೂ ನಿಮ್ಮ ಕೇಸ್ ಹಲ್ಲಿನ ಹುಳುಕಿತ್ತಂದ್ರೆ ಏನು ಮಾಡ್ತಂದ್ರೆ ಸೊ ಅದು ಏನು ಮಾಡಿ ರಿಪೇರಿ ಮಾಡುತ್ತೆ. ಮತ್ತು ಇನ್ನೊಮ್ಮೆ ಹುಳುಕು ಆಗ್ಲಾರ್ದಂಗೆ ಏನು ಮಾಡುತ್ತೆ ಆ ಒಂದು ಹಲ್ಲುಗಳಿಗೆ ಏನು ಮಾಡುತ್ತೆ ಪ್ರೊಟೆಕ್ಷನ್ ಕೊಡುತ್ತೆ ಈ ಒಂದು ಈ ಒಂದು ರಿಪೇರ್ ಆ್ಯಂಡ್ ಪ್ರೊಟೆಕ್ಟ್ ಸೆನ್ಸೋಡೈನಲ್ಲಿ. ಸೊ ಆದಷ್ಟು ಏನೋ ಪೇಸ್ಟ್ ಅದಾವಲ್ಲ ಈ ಸೆನ್ಸೋಡೈನ್, ಸೊ ಎಲ್ಲವೂ ಕೂಡ ಒಂದು ಸೆನ್ಸಿಟಿವ್ ಒಂದು ಟೀತಿಗೆ ಬರ್ತಾವೆ. ಅದೇ ರೀತಿ ಏನು ಮಾಡೋದು ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಯೂಸಸ್ಗಳು ನೀವು ಯೂಸ್ ಮಾಡೋದ್ರಿಂದ ಈ ಒಂದು ಸೆನ್ಸೋಡೈನ್ ಕೆಲವೊಂದಿಷ್ಟು ಬೆನಿಫಿಟ್ಸ್ ಅದ ಸ್ನೇಹಿತರೆ. ಅಂತ ನಿಮ್ಮ ಹೆಲ್ದಿ ಗಮ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಏನು ಫ್ರೆಶ್ ಬ್ರೀತ್ ಬರುತ್ತೆ ಇದು ಈ ಒಂದು ಯೂಸ್ ಮಾಡೋದ್ರಿಂದ. ಮತ್ತು ಈ ಹಲ್ಲುಗಳಲ್ಲಿ ಹಲ್ದಿ ಕಟ್ತಿರ್ತಾವೆ ಅದನ್ನು ಸಹ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ. ಮತ್ತು ಒಟ್ಟಾರೆಯಾಗಿ ಒಂದು ಸೆನ್ಸಿಟಿವ್ ಟೀತ್ ಇರ್ತವೆ ಅದರ ಬಗ್ಗೆ ಈ ಒಂದು ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸೊ ನಿಮ್ಮ ಪ್ರೊಟೆಕ್ಷನ್ ಇದ್ದಂಗೆ ಆಗುತ್ತೆ ಆ ಒಂದು ಸೆನ್ಸಿಟಿವ್ ಟೀತ್ಗೆ. ಮತ್ತು ಇದರಲ್ಲಿ ಒಂದು ಫ್ಲೋರೈಡ್ ಅಂಶ ಇರುವುದರಿಂದ ಏನಾಗುತ್ತಪ್ಪ ಅಂದರೆ ಕ್ಯಾವಿಟಿ ಆಗೋದನ್ನು ಏನು ಮಾಡಿ ತಡಿತೈತೆ ಅಂತಂದ್ರೆ ಈ ಹುಳುಕು ಆಗ್ತಿರ್ತಾವಲ್ಲ ಸೊ ಅದು ಆಗೋದನ್ನು ಸಹ ತಡಿತೈತೆ ಈ ಒಂದು ಸೆನ್ಸೋಡೈನ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ. ಸೊ ಏನಾದರೂ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ಅಂತಂದರೆ ಏನಾದರೂ ನಿಮಗೆ ಅಲರ್ಜಿ ಇತ್ತಂದರೆ ಈ ಒಂದು ಸೋಪನ್ನು ಯೂಸ್ ಮಾಡ್ತಾಯಿದ್ರೆ ಏನಾದರೂ ಅಲರ್ಜಿ ಆಗ್ತದಂದರೆ ಏನು ಮಾಡ್ಬೇಕಂದ್ರೆ ಈ ಸೋಪನ್ನು ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟ್ರಿಗೆ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದನ್ನು ಯೂಸೇಜ್ ಯಾವ ರೀತಿ ಮಾಡೋದಪ್ಪ ಅಂತಂದರೆ ನಾನು ನಾರ್ಮಲಾಗಿ ಎಲ್ಲರೂ ಏನು ಮಾಡ್ತಾರೆ ಜನರಲಾಗಿ ಒಂದು ಡೈಲಿ 1 ಟೈಮ್ ಅಷ್ಟೇ ಬ್ರಷ್ ಮಾಡ್ತಾರೆ. ಆದರೆ ಈ ಒಂದು ಪೇಸ್ಟನ್ನು ಯೂಸ್ ಮಾಡೋದಿದ್ರೆ ಏನು ಮಾಡ್ಬೇಕಂದ್ರೆ ಡೈಲಿ 2 ಟೈಮ್ ಬ್ರಷನ್ನು ಮಾಡಬೇಕಾಗತ್ತೆ. ಸೊ ಯಾಕಂದರೆ ಬ್ರಷನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡ್ತದೆ ಈ ಒಂದು ಪೇಸ್ಟ್ ಅಂತ ಹೇಳ್ತೀನಿ ಸೆನ್ಸೋಡೈನ್. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.